ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ನಿಮಗೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಯೆಶಾಯನ ಗ್ರಂಥ, ದ ಬುಕ್ ಆಫ್ ಐಸಾಯ, ಚಾಪ್ಟರ್ 50, 50ನೇ ಅಧ್ಯಾಯ. ಯೆಶಾಯನ ಗ್ರಂಥ 50ನೇ ಅಧ್ಯಾಯದಲ್ಲಿ ಇದು ಕೂಡ ಮೆಸ್ಸಿಯನ ಕುರಿತಾದಂಥ ಒಂದು ಅಧ್ಯಾಯ. ಯಾಕಂತೇಳಿದರೆ ಯೆಶಾಯನ ಗ್ರಂಥ, ಯೆಶಾಯ ಅಂತೇಳಿದರೆ ಯೆಹೋವನು ರಕ್ಷಿಸಿದ್ದಾನೆ. ದೇವರ ಪ್ರಕಾರವಾಗಿ ಈ ರಕ್ಷಣೆ ಎಂಬುದು ಈಗಾಗಲೇ ನೆರವೇರಿಬಿಟ್ಟಿದೆ. ಯಾವಾಗ 2000 ವರ್ಷಗಳ ಹಿಂದೆ ನಡೆದಿದೆ. ಇನ್ನು ಹೇಳಬೇಕಾದರೆ ಪ್ರಕಟಣೆ 13ನೇ ಅಧ್ಯಾಯದ ಪ್ರಕಾರವಾಗಿ ಜಗದುತ್ಪತ್ತಿಗೆ ಮುಂಚಿತವಾಗಿಯೇ ಮೆಸ್ಸಿಯನನ್ನು, ಕ್ರಿಸ್ತನನ್ನು ದೇವರು ನಮಗೆ ಕೊಟ್ಟಿದ್ದು ಆಯಿತು. ಆ ವಾಕ್ಯ ನಾನು ಓದಬೇಕು. ಯಾಕಂತೇಳಿದ್ರೆ ಜಗದುತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತನು ಪ್ರಾಣ ಕೊಟ್ಟನ ಎಂಬಂಥ ಒಂದು ಪ್ರಶ್ನೆ ನಮಗೆ ಬರೋದರಿಂದ 13:8 ಪ್ರಕಟಣೆ, ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನು. ಸರಿ, ಹಾಗಾದರೆ ಯೆಶಾಯನಂದರೆ ಯೆಹೋವನು ರಕ್ಷಿಸಿದ್ದಾನೆ. ತನ್ನ ಪಾರ್ಟ್ ದೇವರು ಮಾಡಿಬಿಟ್ಟಿದ್ದು ಆಯಿತು. ನಮ್ಮ ಭಾಗ ನಾವು ಮಾಡಬೇಕು. ಮಾನವರಾದ ನಾವು, ಭವಿಷ್ಯದಲ್ಲಿ ಬರುವಂಥ ತಲೆಮಾರುಗಳು ಆ ಪ್ರತಿಕ್ರಿಯೆ ರಕ್ಷಣೆಗೆ, ರಕ್ಷಕನಿಗೆ, ಮೆಸ್ಸಿಯನಿಗೆ ಕೊಡಬೇಕು. 50ನೇ ಅಧ್ಯಾಯದ ಯೆಶಾಯನ ಗ್ರಂಥದಲ್ಲಿ ಮಸಿಯನ ಅಥವಾ ಮೆಸ್ಸಿಯನ 23 ಅನುಭವಗಳನ್ನು ನಾವು ನೋಡಿಕೊಳ್ಬೋದು. 23 ಎಕ್ಸ್ಪೀರಿಯನ್ಸಸ್ ಆಫ್ ಮೆಸಾಯ. 23 ಕ್ರಿಸ್ತನ 23 ಅನುಭವಗಳು, ಅಭಿಷಿಕ್ತನ 23 ಅನುಭವಗಳನ್ನು ನಾವು ಯೆಶಾಯನ ಗ್ರಂಥ 4ನೇ ವಚನದಿಂದ ನಾವು ನೋಡಿಕೊಳ್ತೇವೆ. ಅದಕ್ಕಿಂತ ಮುಂಚಿತವಾಗಿ ದೇವರು 5 ಪ್ರಶ್ನೆಗಳನ್ನು ಕೇಳುವಂಥದ್ದನ್ನು ನಾವು 1ರಿಂದ 3 ವಚನದಲ್ಲಿ 5 ಪ್ರಶ್ನೆಗಳನ್ನು ನೋಡ್ತೇವೆ. ಮೊದಲನೇ ಪ್ರಶ್ನೆ, ನಾನು ನಿಮ್ಮ ತಾಯಿಯನ್ನು ತ್ಯಜಿಸಿದ ತ್ಯಾಗಪತ್ರವು ಎಲ್ಲಿ? ಎರಡನೇ ಪ್ರಶ್ನೆ ದೇವರು ಕೇಳುವಂಥದ್ದು ಏನಂತೇಳಿದರೆ, ನಾನು ಬಂದಾಗ ಯಾಕೆ ಯಾರು ಕಾದಿರಲಿಲ್ಲ? ವೈ ಡಿಡ್ ಯು ನಾಟ್ ವೇಟ್ ಫಾರ್ ಮೀ? ಮೂರನೇ ಪ್ರಶ್ನೆ 2ನೇ ವಚನದಲ್ಲಿ, ನಾನು ಕರೆದಾಗ ಆಕೆ ಯಾರು ಉತ್ತರ ಕೊಡಲಿಲ್ಲ? ವೈ ಡಿಡ್ ಯು ನಾಟ್ ಆನ್ಸರ್ ವೆನ್ ಐ ಕಾಲ್ಡ್ ಯು? 4ನೇ ಪ್ರಶ್ನೆ, ನನ್ನ ಹಸ್ತವು ರಕ್ಷಿಸಲಾರದೆ ಮೋಟುಗೈಯೋ? ಈಸ್ ಮೈ ಹ್ಯಾಂಡ್ ಶಾರ್ಟನ್ಡ್ ಟು ಸೇವ್ ಯು? 5ನೇ ಪ್ರಶ್ನೆ, ಉದ್ಧರಿಸುವ ಶಕ್ತಿಯು ನನ್ನಲ್ಲಿಲ್ಲವೋ? ರಕ್ಷಣೆ ಮಾಡಲಿಕ್ಕೆ ಶಕ್ತಿ ನನ್ನ ಹತ್ರ ಇಲ್ಲವಾ? ಇದೆ ಅಂತ 4ನೇ ವಚನದಿಂದ ರಕ್ಷಕನನ್ನು ತಂದೆ ದೇವರು ಪರಿಚಯಿಸುವಂಥದ್ದು ಭಾಳ ಚೆನ್ನಾಗಿದೆ. ಬಹಳ ಇಂಟ್ರಡಕ್ಷನ್ ಕೊಟ್ಟುಬಿಟ್ಟು, ಪರಿಚಯ ಮಾತನ್ನು ಕೊಟ್ಟುಬಿಟ್ಟು 4ರಿಂದ ಮೆಸ್ಸಿಯನ, ಕ್ರಿಸ್ತನ 23 ಅನುಭವಗಳನ್ನು ನಾವು ನೋಡಿಕೊಳ್ತೇವೆ. ಮೊದಲನೇ ಅನುಭವ 4ನೇ ವಚನದಲ್ಲಿ ಮೆಸ್ಸಿಯನ್ನು ಮಾಡುವಂಥದ್ದು ಏನಂತೇಳಿದರೆ, ಬಳಲಿ ಹೋದವರನ್ನು ಸುಧಾರಿಸುವುದು. ಬಳಲಿ ಹೋದ, ವೀಕ್ ಆಗಿದ್ದಂಥವರಿಗೆ ಬಲ ಕೊಡುವಂಥದ್ದು ಕ್ರಿಸ್ತನ ಮೊದಲನೇ ಅನುಭವ. ಮತ್ತು ಹಾಗೆ 4ನೇ ವಚನದ 2ನೇ ಭಾಗ, ಶಿಕ್ಷಿತರ ನಾಲಿಗೆ ಹೊಂದಿರುವಂಥದ್ದು. ಹೌದು, ಕ್ರಿಸ್ತನ 2ನೇ ಅನುಭವ ಅಥವಾ ಮೆಸ್ಸಿಯನ 2ನೇ ಅನುಭವ ಏನಂದರೆ ಶಿಕ್ಷಿತರ ನಾಲಿಗೆ. ಅದು ತಂದೆ ದೇವರು ಅವರಿಗೆ ಕೊಟ್ಟರು, ಅದನ್ನು ನಮಗೆ ಅವರು ಕೊಟ್ಟಿದ್ದಾರೆ ಅಥವಾ ನಮಗೆ ಅದನ್ನು ಹಂಚಿಕೊಂಡಿದ್ದಾರೆ. ಮೂರನೇದಾಗಿ ಬೆಳಬೆಳಗೂ
ನನ್ನನ್ನು ಎಚ್ಚರಿಸುವಂಥದ್ದು. ತಂದೆ ದೇವರು ಬೆಳಗ್ಗೆ ಯೇಸು ಕರ್ತನನ್ನು ಎಚ್ಚರಿಸುವಂಥದ್ದು, ಅಥವಾ ಎಚ್ಚರಿಸುವಂಥದ್ದು ಅಂದರೆ ಎಬ್ಬಿಸುವಂಥದ್ದು ಅಂತ ನಾವು ಹೇಳೋಣ್ರಿ. ಹಿ ವೇಕ್ಸ್ ಎವ್ರಿ ಮಾರ್ನಿಂಗ್. ಈ ಒಂದು ಕಾರಣದಿಂದಲೇ ಮಾರ್ಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದಂಥ ಈ ಒಂದು ಕನೆಕ್ಟಿವಿಟಿ ನಾವು ನೋಡ್ಕೊಳ್ಬೋದು. 1:35 ಮುಂಜಾನೆ ಬೆಳಗ್ಗೆ ಇನ್ನೂ ಮೊಬ್ಬಿರುವಾಗ ಆತನು ಯೇಸು ಎದ್ದು, ಯಾಕಂದ್ರೆ ತಂದೆ ಎಚ್ಚರಿಕೆ ಕೊಟ್ಟರು, ಎಚ್ಚರಿಸಿದರು, ಎಬ್ಬಿಸಿದರು, ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸ್ತಿದ್ದರು. ಯೇಸು ಸ್ವಾಮಿ ಏನೇ ಮಾಡಿದರು ಭಾಳ ಆಶ್ಚರ್ಯ, ಭಾಳ ಗೌರವ, ಭಾಳ ಹೆಮ್ಮೆ, ಭಾಳ ಖುಷಿ ನನಗಾಗ್ತದೆ. ಯೇಸು ಸ್ವಾಮಿ ಏನೇ ಮಾಡಿದರು, ಹೇಗೆ ಮಾಡ್ತಿದ್ರು ಅಂತೇಳಿದರೆ, ತಂದೆ ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನು ಏನು ಮಾಡಲಾರ. ಯೋಹಾನ 5:19. 4ನೇದಾಗಿ ಯೆಶಾಯ 50ನೇ ಅಧ್ಯಾಯ 4ನೇ ವಚನದಿಂದ ಕ್ರಿಸ್ತನ 23 ಅನುಭವಗಳನ್ನು ನೋಡಿಕೊಳ್ತಾ ಇದ್ದೇವೆ. 4ನೇ ಅನುಭವ ಏನಂದರೆ, ಶಿಕ್ಷಿತರ ನಾಲಿಗೆ ಸಿಕ್ತು, ಈಗ ಶಿಕ್ಷಿತರ ಹಾಗೆ ಇರುವಂಥ ಒಂದು ಅನುಭವ. ಮತ್ತು 5ನೇದಾಗಿ ನಾನು ಕೇಳುವ ಹಾಗೆ, ಶಿಕ್ಷಿತರಂತೆ ಅನ್ನೋದು ಒಂದು ಅನುಭವ, ಶಿಕ್ಷಿತರಂತೆ ಕೇಳುವಂಥದ್ದು ಇನ್ನೊಂದು ಅನುಭವ. 6ನೇದಾಗಿ ಕಿವಿಯನ್ನು ಜಾಗರಗೊಳಿಸುವ ಅನುಭವ, ಕಿವಿಯನ್ನು ಅಲರ್ಟಾಗಿ. ಕೆಲವು ಸಾರಿ ಕೆಲವು ಅಧಿಕಾರಿಗಳು ವಾಕಿ ಟಾಕಿ ಇಟ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಭಾಳ ಅಲರ್ಟಾಗಿ, ಭಾಳ ಎಚ್ಚರವಾಗಿರ್ತಾರೆ, ಜಾಗರೂಕರಾಗಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕಿವಿ ಕೂಡ ತಂದೆ ದೇವರ ಸ್ವರಕ್ಕೆ, ಯಾಕೆಂದರೆ ತಂದೆ ಮಾಡುವಂಥದ್ದನ್ನು, ತಂದೆ ಹೇಳೋದನ್ನು ಅಷ್ಟೇ ಮಾಡ್ತಿದ್ರು. ಯೋಹಾನ 5:19, ಬೇರೆ ಏನು ಮಾಡ್ತಿರಲಿಲ್ಲ. ಅನಂತರ 7ನೆಯ ಅನುಭವ ಏನಂದರೆ, ನನ್ನ ಕಿವಿಯನ್ನು ತೆರೆದಿದ್ದಾನೆ. ಕಿವಿ ತೆರೆಯಲ್ಪಡುವ ಅನುಭವ, ಕಿವಿ ಜಾಗರಗೊಳಿಸುವ ಅನುಭವ, ಅಲರ್ಟ್ ಆಗಿರೋದು. ತೆರೆಯುವಂಥ ಅನುಭವ ಅದು ಕೂಡ ಭಾಳ ಇಂಪಾರ್ಟೆಂಟ್. ನನ್ನ ಕಣ್ಣು ತೆರೆ ಅಂತ ಕೀರ್ತನೆ 119 18ನೇ ವಚನದಲ್ಲಿ ಭಕ್ತನು ಪ್ರಾರ್ಥನೆ ಮಾಡ್ತಾನೆ, ಕೀರ್ತನೆಗಾರನು. ಇಲ್ಲಿ ನನ್ನ ಕಿವಿಯನ್ನು ತೆರೆ ಎಂಬ ಅನುಭವ ಕ್ರಿಸ್ತನಿಗಿತ್ತು. ನಾವು ಕೂಡ ಅದನ್ನೇ ಮಾಡಬೇಕು. ಯಾಕಂದರೆ ಸುಮಾರು 7 ಸಭೆಗಳಲ್ಲಿ 2ನೇ ಅಧ್ಯಾಯ 3ನೇ ಅಧ್ಯಾಯ ಪ್ರಕಟಣೆಯಲ್ಲಿ ಕಿವಿಯುಳ್ಳವನು ದೇವರ ಆತ್ಮನು ಹೇಳುವುದನ್ನು ಕೇಳಲಿ. ಕ್ರಿಸ್ತನು ತಂದೆಯಿಂದ ಕೇಳಿಸಿಕೊಂಡ ಹಾಗೆ ನಾವು ಕೂಡ ದೇವರ ಆತ್ಮನಿಂದ ಕೇಳಿಸಿಕೊಳ್ಬೇಕು. ಸರಿ, 7ನೇ ಒಂದು ಅನುಭವ, ಕಿವಿ ತೆರೆಯುವ ಅನುಭವ. 8ನೇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ನಾನು ಎದುರು ಬೀಳಲಿಲ್ಲ. ಎದುರು ಬೀಳದಂಥ ಒಂದು ಅನುಭವ ಭಾಳ ಮುಖ್ಯವಾದಂಥ ಅನುಭವ. ನಾವು ಕೆಲವು ಸಾರಿ ಎದುರು ಬೀಳ್ತೇವೆ. ಪೌಲನು ಕೂಡ ಆ ರೀತಿಯಾಗಿ ಎದುರು ಬಿದ್ದಾಗ, ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಿ, ಮುಳ್ಳುಗೋಲಿನ ಮೇಲೆ ಒದೆಯುವಂಥದ್ದು ನಿನಗೆ ಎಂಬ ಪ್ರಶ್ನೆ ಕೇಳುವಾಗ, ಹಠಮಾರಿಯಾಗಿದ್ದಂಥ ಎತ್ತುಗಳಿಗೆ ಹಿಂದೆ ಒದಿತಾ ಇರ್ತದಂತ ಹೇಳ್ಬಿಟ್ಟು ಒಂದು ಮುಳ್ಳಿನಿಂದ ಒಂದು ಮುಳ್ಳುಗೋಳನ್ನು ಮಾಡಿಬಿಟ್ಟು ಹಾಗೆ ಹಿಡ್ಕೊಳ್ತಿದ್ರಂತೆ, ಹಗ್ಗ ಕಟ್ಟಿ. ಆ ರೀತಿಯಾಗಿ ಹಿಡ್ಕೊಳ್ಳುವಾಗ, ಓದಿವಾಗ ಅದಕ್ಕೆ ಅದು ನೋವಾಗ್ತದೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎದುರು ಬೀಳಲಿಲ್ಲ. ವಾವ್! ಅಷ್ಟೇ ಅಲ್ಲ, ವಿಮುಖನಾಗಲು ಇಲ್ಲ. 9ನೇ ಅನುಭವ, ಕ್ರಿಸ್ತನ 23 ಅನುಭವಗಳಲ್ಲಿ 9ನೇದು ವಿಮುಖನಾಗಲಿಲ್ಲ ತಂದೆ ದೇವರಿಗೆ. ನಾವು ಕೂಡ ಆ ರೀತಿಯಾಗಿ ಕ್ರಿಸ್ತನಿಗೂ ತಂದೆಗೂ ಇರಬೇಕು ಎಂಬುದಕ್ಕಾಗಿ ಪವಿತ್ರ ಆತ್ಮ ನಮಗೆ ಕೊಡಲ್ಪಟ್ಟಿರೋದು.
ಇವೆಲ್ಲ ಕ್ರಿಸ್ತನ ಬಗ್ಗೆನೇನಾ ಎಂಬ ಡೌಟ್ ನಮಗೆ ಬರ್ಬೋದು. ಯಾಕಂದರೆ ಕ್ರಿಸ್ತನ ಬಗ್ಗೆ ಇದೆಲ್ಲ ಇದೆಯಾ ಅಂತ ಬರ್ಬೋದು. ಈಗ ಇನ್ನೂ ಸ್ವಲ್ಪ ಸ್ಪಷ್ಟತೆ ಸಿಗ್ತದೆ ನೋಡ್ರಿ. ಹೊಡೆಯುವವರಿಗೆ ಬೆನ್ನು ಕೊಡುವುದು ಯಾರಿರ್ಬೋದು? ಇದು ಕ್ರಿಸ್ತನೇ. ಕ್ರಿಸ್ತನ ಅನುಭವ ಇದು. 23 ಅನುಭವಗಳಲ್ಲಿ 10ನೇ ಅನುಭವ ಏನಂದರೆ ಹೊಡೆಯುವವರಿಗೆ ನಮ್ಮ ಕರ್ತನು ಬೆನ್ನು ಕೊಟ್ಟನು. ಇನ್ಯಾರು? ಇನ್ನೂ ಡೌಟಾ? ಇನ್ನೂ ಸಂದೇಹ ಇದೆಯಾ? ಇದು ಕ್ರಿಸ್ತನ ಬಗ್ಗೆನೇ ಇದೆಯಾ ಅಂತ ಹೇಳ್ಬಿಟ್ಟು ಇನ್ನೂ ಸ್ಪಷ್ಟ ಬರ್ತೈತೆ ನೋಡ್ರಿ ನಮಗೆ. 6ನೇ ವಚನ, ಯೆಶಾಯ 50 ಮತ್ತು 6ನೇ ವಚನದಲ್ಲಿ 2ನೇ ಭಾಗ ಈ ರೀತಿಯಾಗಿದೆ. ಕೂದಲು ಕೀಳುವವರಿಗೆ ಗಡ್ಡವನ್ನು ಒಡ್ಡಿದೆನು. ಯಾರಿರ್ಬೋದು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೆಸ್ಸಿಯನ ಅನುಭವ, ಅಭಿಷಿಕ್ತನ ಅನುಭವ, ಕ್ರಿಸ್ತನ ಅನುಭವ. ಇನ್ನೊಂದು ಮಾತು ಈ ರೀತಿಯಾಗಿದೆ, ಅದನ್ನು ನೋಡುವಾಗ ನನಗೆ ಭಾಳ ಸ್ಪರ್ಶವಾಯಿತು ನನ್ನ ಹೃದಯ. ಯಾಕಂದರೆ ನಮ್ಮ ಕರ್ತನ ನನಗಾಗಿ ಏನೆಲ್ಲ ಹಾದು ಹೋಗಿದ್ದಾನೆ. ನಾನು ನಾಚಿಕೆಯಿಂದ, ಅದಕ್ಕಿಂತ ಮುಂಚೆ 6ನೇ ವಚನದ 2ನೇ ಭಾಗ, ಗಡ್ಡವನ್ನು ಒಡ್ಡಿದೆನು, ಆದ ಮೇಲೆ ಉಗುಳಿಸಿಕೊಳ್ಳುವ ಅವಮಾನಕ್ಕೆ ನನ್ನ ಮುಖವನ್ನು ಮರೆ ಮಾಡಲಿಲ್ಲ. ಸಿಪಾಯಿಗಳು ಉಗುಳಿದ್ರು. ಉಗುಳಿದಾಗ ಯೇಸು ಸ್ವಾಮಿ ಮರೆ ಮಾಡಿಕೊಳ್ಳಲಿಲ್ಲ ಮುಖ. ಆವಾಗ ಆ ಉಗುಳು ಮುಖದ ಮೇಲೆ ಬೀಳದೆ ಬೇರೆ ಕಡೆ ಹೋಗಿಬಿಡ್ತದೆ ಅಲ್ವಾ? ಆದರೆ ಮರೆ ಮಾಡಿಕೊಳ್ಳಲಿಲ್ಲ. ಯಾಕಂದರೆ ಬರಲಿ, ಮುಖದ ಮೇಲೆ ಬೀಳಲಿ ಉಗುಳು ಅಂತ. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 12ನೇ ಅನುಭವ. ಯೆಶಾಯ 50:6. 13ನೇದಾಗಿ 7ನೇ ವಚನದಲ್ಲಿ ಇದೆ, ಯೆಶಾಯ 50:7. ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು. ಹೌದು, ತಂದೆ ದೇವರು ಯೇಸು ಕ್ರಿಸ್ತನಿಗೆ ಸಹಾಯ ಮಾಡಿದ್ದು ಶಿಲುಬೆ ಅನುಭವದಲ್ಲಿ ಅದು ಮತ್ತೊಂದು ಅನುಭವ. 13ನೇದು. 14ನೇದು, ನಾನು ನಾಚಿಕೆಯಿಂದ ಕೊರಗಲಿಲ್ಲ. ಯಾಕಂತೇಳಿದರೆ ಶಿಲುಬೆಯ ಮೇಲೆ ಹಾಕುವಂಥ ವ್ಯಕ್ತಿಗಳು ಬೆತ್ತಲೆಯಾಗಿ ಹಾಕಲ್ಪಟ್ಟರು, ಅಪರಾಧಿಗಳು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಆ ಬೆತ್ತಲೆಯ ಅನುಭವವನ್ನು ನಮಗೋಸ್ಕರ ಅನುಭವಿಸುವಾಗ ತಂದೆಯ ಮುಂದೆ ಆತನು ನಾಚಿಕೆಯಿಂದ ಕೊರಗಲಿಲ್ಲ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಅನಂತರ 15ನೇ ಅನುಭವ, ಕ್ರಿಸ್ತನ 15ನೇ ಅನುಭವ ಏನಂತ ಹೇಳಿದರೆ, ನನ್ನ ಮುಖವನ್ನು ಕಗ್ಗಲ್ಲಿನಂತೆ ಗಟ್ಟಿ ಮಾಡಿಕೊಂಡಿದ್ದೇನೆ. ಮುಖವನ್ನು ಕಗ್ಗಲ್ಲಿನಂತೆ ಆತನು ಗಟ್ಟಿ ಯಾಕೆ ಮಾಡಿಕೊಂಡನು ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯದ 52ನೇ ವಚನದಲ್ಲಿ ಇದೆ. ಯೆರೂಸಲೇಮಿಗೆ ಹೋಗುವಾಗ ಆತನು ತನ್ನ ಮುಖವನ್ನು, ಮನಸ್ಸನ್ನಂತಿದೆ, ಆದರೆ ಅಂಚಿನಲ್ಲಿ ಮುಖವನ್ನಂತಿದೆ, ಮಾರ್ಜಿನ್ನಲ್ಲಿ ಮುಖವನ್ನು ಆತನು ಗಟ್ಟಿ ಮಾಡಿಕೊಂಡ್ರು, ದೃಢ ಮಾಡಿಕೊಂಡು ನಾನು ಹೋಗಬೇಕು, ಶಿಲುಬೆಯನ್ನು ಅನುಭವಿಸಬೇಕು ಎಂಬ ಅನುಭವ. ಮತ್ತು 16ನೇ ಅನುಭವ ಏನಂತ ಹೇಳಿದರೆ, ಅದೇ 7ನೇ ವಚನದಲ್ಲಿದೆ, ಯೆಶಾಯ 50. ಆಶಾಭಂಗ ಪಡಲಿಲ್ಲ, ನಿರಾಶೆ ಆಗಲಿಲ್ಲ, ನಿರೀಕ್ಷೆ ಇತ್ತು. ನನ್ನ ತಂದೆಗಾಗಿ ಮಾಡ್ತಾ ಇದ್ದೇನೆ, ನಾನು ನನ್ನ ಮದುಮಗಳಿಗಾಗಿ ಇದನ್ನು ಮಾಡ್ತಾ ಇದ್ದೇನೆ, ಇತರರಿಗಾಗಿ. ಆಶಾಭಂಗ ಪಡಲಿಲ್ಲ. ಮತ್ತು 17ನೇ ಅನುಭವ, ನನ್ನ ನ್ಯಾಯಸ್ಥಾಪಕನು ಸಮೀಪದಲ್ಲಿದ್ದಾನೆ ಎಂಬ ಭರವಸೆ. ಆದರೆ ಒಂದು ಸಾರಿ ಮಾತ್ರ, ನನ್ನ ದೇವರೇ ಯಾಕೆ ಕೈ ಬಿಟ್ಟಿದ್ದಿ? ಸಮೀಪವಾಗಿ ಇಷ್ಟೊತ್ತಿದ್ದಂಥ ದೇವರು
ಆತನಿಗೆ ಅರ್ಥ ಆಗಲಿಲ್ಲ. ಅದು ಕೂಡ ನಮಗೋಸ್ಕರವಾಗಿ ಆದಂಥ ಅನುಭವ. ಮತ್ತು ನನ್ನೊಡನೆ ಯಾರು ವ್ಯಾಜ್ಯ ಮಾಡುವರು ಎಂಬ ಪ್ರಶ್ನೆ ಆತನಿಗಿತ್ತು. ಈ ಒಂದು ಕಾರಣದಿಂದ ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 5ನೇ ವಚನದಲ್ಲಿ ಎಷ್ಟೊಂದು ಪ್ರಶ್ನೆ ಕೇಳಿದರು, ಏನೆಲ್ಲ ಕೇಳಿದರು, ಆತನು ಮೌನವಾಗಿದ್ದನು. ಯಾಕಂದರೆ ನನ್ನ ನ್ಯಾಯಸ್ಥಾಪಕನು ನನಗೆ ಹತ್ತಿರವಾಗಿದ್ದಾನೆ, ನನ್ನೊಡನೆ ಯಾರು ವ್ಯಾಜ್ಯವಾಡುವರು ಎಂಬ ಕಾರಣಕ್ಕಾಗಿ. 8ನೇ ವಚನ ಯೆಶಾಯ 50ರಲ್ಲಿ ನಾವಿಬ್ಬರು, ವಾವ್, ಎಲ್ಲರೂ ಕೈ ಬಿಟ್ಬಿಟ್ಟಿದ್ರು. 11 ಜನ ಶಿಷ್ಯರು ಕೈ ಬಿಟ್ಟುಬಿಟ್ಟಿದ್ರು, ಓಡೋಗ್ಬಿಟ್ಟಿದ್ರು. ಆದರೆ ತಂದೆ, ನಾವಿಬ್ಬರು ನ್ಯಾಯಾಸ ಮುಂದೆ ನಿಂತುಕೊಳ್ಳುವ ಅನುಭವ ಆತನಿಗಿತ್ತು. ಆದ ಕಾರಣ 20ನೇ ಅನುಭವ ಏನಂದರೆ, ನನಗೆ ಪ್ರತಿ ಕಕ್ಷಿಯು ಯಾರು ಎಂಬ ಭರವಸೆ ಆತನಿಗಿತ್ತು. ಅಂಥ ಒಂದು ಅನುಭವ ಕ್ರಿಸ್ತನಿಗಿತ್ತು. ಆ ರೀತಿಯಾಗಿದ್ದಾಗ 9ನೇ ವಚನದಲ್ಲಿ ಇನ್ನೊಂದು ಅನುಭವ, 21ನೇ ಅನುಭವ, ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು. ಈಗಾಗಲೇ 6ನೇ ವಚನದಲ್ಲಿ ಸಹಾಯ ಮಾಡಿದ್ದನ್ನು ನೋಡ್ತೇವೆ. ಹೌದು, 9ನೇ ವಚನದಲ್ಲಿ ಕೂಡ ಸಹಾಯ ಹಂತ ಹಂತಕ್ಕೆ ಆತನಿಗೆ ಬೇಕಾಗಿತ್ತು ಶಿಲುಬೆಯ ಅನುಭವದಲ್ಲಿ. 22ನೇ ಅನುಭವ, ನನ್ನನ್ನು ಅಪರಾಧಿ ಎಂದು ನಿರ್ಣಯಿಸುವವರು ಯಾರು? ಯಾಕಂದರೆ ಆತನು ಶುದ್ಧ, ನಿರ್ದೋಷಿಯಾದ, ಪರಿಶುದ್ಧವಾದ ಯಜ್ಞವಾಗಿ ಬಲಿಯಾದನಲ್ಲ. 23ನೇದಾಗಿ ಇನ್ನೊಂದು ಅನುಭವ, 9ನೇ ವಚನ, ಈಗೋ ಅವರೆಲ್ಲರೂ ವಸ್ತ್ರದಂತೆ ಜೀರ್ಣವಾಗುವರು. ಯಾರ್ಯಾರು ಈತನಿಗೆ ಹೀಯಾಳಿಸಿದರೋ ಅವರೆಲ್ಲರೂ ಕೂಡ ವಸ್ತ್ರದಂತೆ ಆಗಿಬಿಡ್ತಾರೆ ಎಂಬಂಥ ಇಬ್ರಿಯ 1:11 ಮಾತು ತಂದೆ ದೇವರು ತಾನೇ ಯೇಸು ಕ್ರಿಸ್ತನಿಗೆ ಹೇಳಿದಂಥ ಮಾತು. ವಸ್ತ್ರದಂತೆ, ಅದು ಆಕಾಶವನ್ನು, ಭೂಮಿಯನ್ನು, ಹೌದು, ವ್ಯಕ್ತಿಗಳನ್ನು ಕೂಡ ಇಲ್ಲಿ ನೋಡ್ತೇವೆ. ಹೀಗೆ ಆತನ ಸೇವಕನ ಅಂದರೆ ತಂದೆ ದೇವರ ಒಂದು ಸೇವಕನು ಯೇಸು ಕರ್ತನು, ಮೆಸ್ಸಿಯನು, ಕ್ರಿಸ್ತನು. 10ನೇ ವಚನದಲ್ಲಿ ಆತನ ಸೇವಕನ ಮಾತನ್ನು ಈಗ ನಾವು ಕೇಳಬೇಕು. 23 ಅನುಭವ ಯೆಹೋವನ ಸೇವಕನ ಅನುಭವಿಸಿದ್ದರಿಂದ ನಾವು ಆ ಸೇವಕನ ಮಾತನ್ನು ಕೇಳಬೇಕು. ಕತ್ತಲೆಯಲ್ಲಿ ನಡೆಯುತ್ತಾ ಬೆಳಕಿಲ್ಲದಿರುವಾಗ ಕೂಡ ಆತನ ನಾಮದಲ್ಲಿ, ಕ್ರಿಸ್ತನು ಎಂಬ ನಾಮದಲ್ಲಿ, ಮೆಸ್ಸಿಯನು ಎಂಬ ನಾಮದಲ್ಲಿ, ರಕ್ಷಕನು ಎಂಬ ನಾಮದಲ್ಲಿ 10ನೇ ವಚನ ಭರವಸವಿಟ್ಟು ತನ್ನ ದೇವರನ್ನು ಆಧಾರ ಮಾಡಿಕೊಳ್ಳುವಂತೆ ಆಹ್ವಾನಿಸಲ್ಪಟ್ಟಿದ್ದೇವೆ. ಹೌದು, ಯೆಶಾಯ 50ನೇ ಅಧ್ಯಾಯದಲ್ಲಿ. ಆಶ್ಚರ್ಯ ಅಲ್ವಾ? ಹೌದು, 106 ವರ್ಷಗಳ ಹಿಂದೆಯೇ ಯೆಶಾಯನು ಮುಂದೆ ಬರಲಿಕ್ಕಿರುವಂಥ ಕ್ರಿಸ್ತನ ಬಗ್ಗೆ, ಮೆಸ್ಸಿಯನ ಬಗ್ಗೆ ತಿಳಿಸಿದ್ದನು. ಇದು ಆತನಿಗೆ ಗೊತ್ತಿತ್ತು. ಯಾಕಂದರೆ ವಾಕ್ಯವನ್ನು ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದನು, ವಾಕ್ಯವನ್ನು ಪ್ರೀತಿಸಿದ್ದನು, ವಾಕ್ಯವನ್ನು ಸ್ಥಾಪಿಸಿದ್ದನು. ಆತನೇ ವಾಕ್ಯವಾಗಿರುವ ಆತನ ಹೆಸರು, ಯೇಸು ಕ್ರಿಸ್ತನ ಹೆಸರು ದೇವರ ವಾಕ್ಯ ಎಂಬುದಾಗಿ. ಸರಿ, ಮೆಸ್ಸಿಯನ ಕುರಿತಾದಂಥ 23 ಅನುಭವಗಳನ್ನು ಯೆಶಾಯನ ಗ್ರಂಥ 50ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಂಡಿದ್ದೆವು. ಈ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.